ಕೊಲೆ ಪಾತಕಿ ಎಲ್ಲೇ ಆಗುತ್ತಿದ್ರು ಕಣ್ಣ ಮುಂದೆ ತಂದು ನಿಲ್ಲಿಸ್ತೀನಿ ಅಂದಿದ್ದ ದೈವದ ಅಭಯ ನಿಜವಾಗಿದೆ. 1 ವರ್ಷದ ಬಳಿಕ ಕೊಲೆ ಆರೋಪಿ ಕೋರ್ಟ್ಗೆ ಶರಣಾಗಿದ್ದಾನೆ. ಆ ಬಗ್ಗೆ ವರದಿ ಹೀಗಿದೆ. ಶರತ್ ಶೆಟ್ಟಿ ಕೊಲೆ ಆರೋಪಿ ಶರಣಾಗತಿ ನಿಜವಾಯಿತು. ವರ್ತೆ ಪಂಜುರ್ಲಿ ದೈವ ನುಡಿ. 1 ವರ್ಷ 2 ತಿಂಗಳ ಹಿಂದಿನ ಆ ಸಂಜೆ ಕರಾಳವಾಗಿತ್ತು. ಫೆಬ್ರವರಿ 5, 2023ರ ಉಡುಪಿ ಜಿಲ್ಲೆಯ ಕಾಪು ತಾಲೂಕು ಅಂದು ಬೆಚ್ಚಿ ಬಿದ್ದಿತ್ತು. ಚೋರಿ ರಥಕ್ಕೆ ಒಳಪಟ್ಟು ಶರತ್ ಶೆಟ್ಟಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿದ್ದಿದ್ದ. ಆತನ ಗೆಳೆಯರೇ ಆತನನ್ನ ಊರಿನ ದೈವ ನೇಮೋತ್ಸವದ ಸ್ಥಳದಿಂದ ಹೊರಕರೆದು ರಸ್ತೆ ಬದಿಯಲ್ಲಿ ಡ್ರ್ಯಾಗರ್ನಿಂದ ಚುಚ್ಚಿ ಕೊಂದು ಹಾಕಿದ್ರು. ಸ್ಥಳದಿಂದ 6 ಆರೋಪಿಗಳು ಪರಾರಿಯಾಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ದೈವ ಭಕ್ತನಾಗಿ 30 ವರ್ಷಗಳಿಂದ ಮನೆಯಲ್ಲಿ ವರ್ತೆ ಪಂಜುರ್ಲಿ ದೈವದ ಸೇವೆ ಮಾಡಿಕೊಂಡಿದ್ದ ಶರತ್ ಸಾವು ಇಡೀ ಕುಟುಂಬವನ್ನ ದಿಗ್ಭ್ರಮೆ ಮಾಡಿತ್ತು. ಮನೆಯಲ್ಲಿ ದೈವಕ್ಕೆ ನೇಮೋತ್ಸವ ಸೇವೆ ಕೊಟ್ಟು ನೋವು ಹೇಳ್ಕೊಂಡು ಕಣ್ಣೀರಿಡ್ಲಾಗಿತ್ತು. ಕೊಂದ ಆರೋಪಿ ಎಲ್ಲೂ ಹೋಗಲ್ಲ, ಆತನೇ ಬಂದು ಶರಣಾಗ್ತಾನೆ ನೋಡಿ ಅಂತ ವರ್ತೆ ಪಂಜುರ್ಲಿ ಅಭಯ ಕೊಟ್ಟಿತ್ತು. ಕೊಲೆಯಾಗಿ 15 ತಿಂಗಳು ಕಳೆದಿದೆ. ದೈವದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡದ್ದು ಅದೇ, ಆರೋಪಿಗಳಿಗೆ ಶಿಕ್ಷೆ, ಕೊಲೆಗಾರರಿಗೆ ಶಿಕ್ಷೆ ಆಗಬೇಕು ಅಂತ. ಈಗ ಕೊಲೆಗಾರ ಶರಣಾಗತನಾಗಿದ್ದಾನೆ ನ್ಯಾಯಾಲಯದ ಮುಂದೆ. ಅವನನ್ನು ಇನ್ನೂ ವಿಶೇಷವಾಗಿ ತನಿಖೆಗೆ ಒಳಪಡಿಸಬೇಕು. ಜೊತೆಗೆ ಅವನಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕೊಲೆಗೆ ಸಹಕರಿಸಿದ ಎಲ್ಲರನ್ನೂ ತನಿಖೆಗೆ ಗುರಿಪಡಿಸಬೇಕು. ಅವರಿಗೆ ಶಿಕ್ಷೆ ಕೊಡಬೇಕು. ನಾವು ಹಿಂದಿನಿಂದಲೂ ದೈವದೇವರ ಮೇಲೆ ಅಪಾರ ನಂಬಿಕೆ ಇಟ್ಕೊಂಡು ಬಂದಂಥ ಕುಟುಂಬ. ಅಂದಿನಿಂದ ಅವರನ್ನೇ ನಂಬಿಕೊಂಡು ಬಂದದ್ದು. ದೈವ ನಮಗೆ ಅವನನ್ನು ನ್ಯಾಯಾಲಯದ ಮುಂದೆ ಶರಣಾಗತರಾಗಿ ಮಾಡಿ ಅದು ನಮಗೆ ನಮ್ಮ ನಂಬಿಕೆಯನ್ನು ಉಳಿಸಿದೆ. ಅಕ್ಕಪಕ್ಕದವ್ರ ಜೊತೆ, ಅವನ ಫ್ರೆಂಡ್ಸ್ ಜೊತೆ, ಯಾರ ಜೊತೆನೂ ವೈರ ಕಟ್ಕೊಂಡಿಲ್ಲ. ಸ್ನೇಹಜೀವಿಯಾಗಿದ್ದ. ಯಾಕೆ ಹೀಗೆ ಮಾಡಿದ್ರು ಅಂತ ಗೊತ್ತಿಲ್ಲ ನಮಗೆ. ದೈವ ಅದೇ ಹೇಳಿದ್ದು, ಅವನನ್ನು ತಂದ ಪೊಲೀಸ್ ಮುಂದೆ ನಿಲ್ಲಿಸ್ತೀನಿ ಅಂತ. ಆ ಥರ ಆಗಿದೆ. ಇನ್ನು ನಮಗೆ ನ್ಯಾಯ ಬೇಕು, ಮುಂದಿನ ನ್ಯಾಯ ನಮಗೆ ಬೇಕು. ದೈವದ ಮಾತು ನಿಜವಾಗಿದೆ. ತಲೆಮರೆಸಿಕೊಂಡಿದ್ದ ಪ್ರಕರಣದ ಪ್ರಮುಖ ಆರೋಪಿ ಯೋಗೇಶ್ ಆಚಾರ್ಯ ಎಂಬಾತ ತಾನಾಗೆ ಬಂದು ಕೋರ್ಟ್ ಮುಂದೆ ಶರಣಾಗಿದ್ದಾನೆ. ಅಂಡರ್ವರ್ಲ್ಡ್ ಲಿಂಕ್ ಹೊಂದಿದ್ದ ಈ ಕೊಲೆಯಲ್ಲಿ ಎಲ್ಲಾ ಪ್ರಮುಖ 5 ಮಂದಿ ಆರೋಪಿಗಳು ಶರಣಾಗಿದ್ರು. ಪ್ರಮುಖ ಆರೋಪಿ ಯೋಗೇಶ್ ಆಚಾರ್ಯ ತಲೆಮರೆಸಿಕೊಂಡಿದ್ದ. ಶರತ್ ಶೆಟ್ಟಿ ಭೂ ವ್ಯವಹಾರ ನಡೆಸ್ತಾ ಇದ್ದ ಯುವಕ. ಭೂ ವ್ಯವಹಾರದಲ್ಲಿ ಉಂಟಾದ ಸಂಘರ್ಷವೇ ಈತನ ಕೊಲೆಗೆ ಕಾರಣ ಆಗಿತ್ತು. ಮಗನನ್ನ ಕಳ್ಕೊಂಡ ತಾಯಿ ಸುಲೋಚನಾ ಆರೋಪಿಗೆ ಕಠೋರ ಶಿಕ್ಷೆ ಆಗಬೇಕು ಅಂತ ಹೇಳಿ ಕಣ್ಣೀರಾಗ್ತಾರೆ. ದೈವ ತಾನು ಕೊಟ್ಟ ಮಾತು ಉಳಿಸಿಕೊಂಡಿದೆ. ಕುಟುಂಬಕ್ಕೆ ಪ್ರಮುಖ ಆರೋಪಿ ಯಾರು ಅಂತ ಪಕ್ಕಾ ಆಗಿದೆ. ಆರೋಪಿಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕುಟುಂಬ ಒತ್ತಾಯಿಸಿದೆ. ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದು ಪೊಲೀಸರು ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸುವ ಸಾಧ್ಯತೆ ಇದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.